ನಿನ್ನೆ ಮಂಗಳೂರಿನಲ್ಲಿ ಏನು ಕಿನ್ನ ಪದವಿನಲ್ಲಿ ಏನು ನಿನ್ನೆ ರಾತ್ರಿ ನಡೆದಂತ ಹಿಂದೂ ಕಾರ್ಯಕರ್ತರಾದಂತ ಸನ್ಮಾನ್ಯ ಸುಹಾಸ್ ಶೆಟ್ಟಿ ಅವರು ನಿನ್ನೆ ರಾತ್ರಿ ಭೀಕರವಾಗಿ ಕೊಲೆ ಆಗಿದ್ದಾರೆ. ಏನು ಈ ಕೊಲೆಯ ಹಿಂದೆ ಅಂದ್ರೆ ಆ ಸುಹಾಸ್ ಶೆಟ್ಟಿ ಏನಿದಾರೋ ಒಬ್ಬ ಹಿಂದೂ ಪರ ಕಾರ್ಯಕರ್ತ. ಅದೇನು ಆಸ್ತಿ ವ್ಯಾಜ್ಯ ಸಲುವಾಗಿ ಆದಂತ ಕೊಲೆ ಅಲ್ಲ, ಆದ್ರೆ ಯಾವುದೇ ವೈಯಕ್ತಿಕವಾದಂತ ಕೊಲೆ ಅಲ್ಲ. ಅದು ದ್ವೇಷದ ಕಾರಣದಿಂದ ಸುಹಾಸ್ ಶೆಟ್ಟಿಯ ನಿನ್ನೆ ಬರ್ಬರವಾಗಿ ಹತ್ಯೆ ಮಾಡಂತ ಕೆಲಸ ಆಗಿದೆ. ಎಲ್ಲೋ ಒಂದು ಕಡೆ ಸುಹಾಸ್ ಶೆಟ್ಟಿಯ ಕೊಲೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಷಡ್ಯಂತ್ರವನ್ನು ಮಾಡಿ ಎಲ್ಲ ಒಂದು ಕಡೆ ಪ್ರೀ ಪ್ಲಾನ್ಡ್ ಆಗಿ ಮಾರ್ಕಸ್ಗಳೆಲ್ಲ ಕೂಡ ಒಂದು ಕಡೆ ಜೋಡಿಸಿಕೊಂಡು, ಅಂದ್ರೆ ಪ್ರೀ ಪ್ಲಾನ್ಡ್ ಮೀನ್ಸ್ ಹಂಗೆ ಆಗುತ್ತೆ. ಅದನ್ನು ಕೊಲೆ ಆಗಬೇಕಾದ್ರಿಗಿನ ಮಾರ್ಕಸ್ಗಳನ್ನು ಜೋಡಿಸಬೇಕಾಗುತ್ತೆ. ನಂತರ ಸ್ಥಳವನ್ನು ಕೂಡ ಅವರು ಐಡೆಂಟಿಫೈ ಮಾಡಬೇಕಾಗುತ್ತೆ. ನಂತರ ಯಾವ ರೀತಿಯಲ್ಲಿ ಕೊಲೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಕೊಲೆ ಮಾಡಬೇಕು ಅನ್ನೋಂಥದ್ದು ಎಲ್ಲ ಕೂಡ ಪ್ರೀ ಪ್ಲಾನ್ಡ್ ಆಗಿ ಮಾಡಿ ಕೊಲೆಯನ್ನು ಮಾಡಕ್ಕಂತ ಕೆಲಸ ಮಾಡ್ತಾರೆ. ಹಂಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಏನು ಸರ್ಕಾರದ ಗುಪ್ತಚರ ಇಲಾಖೆ ಏನಿದೆನೋ ಅದು ಸಂಪೂರ್ಣವಾಗಿ ಫೇಲ್ ಆಗುವಂತ ಕೆಲಸ ಆಗಿದೆ. ಬಹುಶಃ ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಹದಗೆಡ್ತಾ ಇದ್ರೆ ಕೂಡ ಗೃಹ ಮಂತ್ರಿಗಳನ್ನ ಪ್ರತಿ ಸಾರಿ ಕೂಡ ನಾವು ನೋಡ್ಕೊಂತ ಬಂದಿವಿ. ಅವ್ರು ಯಾವುದೇ ಹೇಳಿಕೆಗಳನ್ನು ಕೊಟ್ಟರೆ ಕೂಡ ಸುಮ್ಮನೆ ತಮಾಷೆಯಾಗಿ ಕೊಡ್ತಾನ. ಯಾವುದೇ ಹತ್ಯೆ ಆದ್ರೆ ಅದೇ ರೀತಿಯಲ್ಲಿ ತಮಾಷೆಯಾಗಿ ಮಾತಾಡ್ತಾನ, ಇನ್ನು ಬೇರೆ ಯಾವುದೇ ಆದ್ರೆ ಕೂಡ ಇದೇ ರೀತಿಯಲ್ಲಿ ಮಾತಾಡ್ತಾನ. ಯಾವ್ದು ಕೂಡ ಸೀರಿಯಸ್ನೆಸ್ ತಗೊಳಲ್ಲ, ಯಾವುದೇ ಗಂಭೀರತೆ ಇಲ್ಲಾರ್ದಂತೆ ಇವತ್ತು ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಕೂಡ ಫೇಲ್ ಆಗಿದೆ. ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಹಂಗಾಗಿ ನಡಿ ಬೀದಿನಲ್ಲಿ ಇವತ್ತು ಸುಹಾಸ್ ಶೆಟ್ಟಿ ಅವ್ರನ್ನ ಇವತ್ತು ನಡು ಬೀದಿನಲ್ಲಿ ಇವತ್ತು ಹತ್ಯೆಗೈದು ರಾಜಾರೋಷವಾಗಿ ಎಲ್ಲ ಆರೋಪಿಗಳು ಹೆಂಗಿದ್ದಾರೆ ಅಂದ್ರಿಗಿನ ಅಲ್ಲಿ ನಿರ್ಭಯದಿಂದ ಅಂದ್ರೆ ಭಯ ಇಲ್ಲಾರ್ದಂತೆ ಇವತ್ತು ಅಲ್ಲಿಂದ ಕೂಡ ಕಾಲು ಕಿತ್ಕೊಂಡು ಹೊರಗಡೆ ಹೋಗಿ ಇವತ್ತು ರಾಜಾರೋಷವಾಗಿ ಇವತ್ತಿನ ತನಕ ಆಗಿದೆ. ಅರೆಸ್ಟ್ ಮಾಡಕ್ ಕೂಡ ಆಗ್ತಾ ಇಲ್ಲ. ಹಂಗಾಗಿ ಇವತ್ತು ಕೇವಲ ಎಲ್ಲೋ ಒಂದು ಕಡೆ ಇವತ್ತು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದ್ದಂಥ ಕಾನೂನು ಸುವ್ಯವಸ್ಥೆ ಈ ರೀತಿ ಆದ್ರಿಗಿನ ಸಾಮಾನ್ಯವಾದಂಥ ಜನಸಾಮಾನ್ಯರ ಪರಿಸ್ಥಿತಿ ಏನಂತ ಹೇಳಿ ಕೂಡ ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಏನು ಅಂದ್ರೆ ಹಿಂದೂ ಪರ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು, ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಂಥ ಯುವಕರೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸಾಕು ಈ ಹತ್ಯೆಗೆ ಅಂತ ಕೆಲಸ ಮಾಡ್ಕೊಂತ ಬಂದಿದೆ. ಹಂಗಾಗಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಯಾಕಂದ್ರೆ ಇವತ್ತು ಈ ಮೊನ್ನೆ ಕೂಡ ಮಡಿಕೇರಿಯಲ್ಲೂ ಕೂಡ ಅಲ್ಲಿ ಕೂಡ ಹತ್ಯೆ ಆಯಿತು. ಇವತ್ತು ನಿನ್ನೆ ರಾತ್ರಿ ಇವತ್ತು ಸುಹಾಸ್ ಶೆಟ್ಟಿಯನ್ನು ಕೂಡ ಕೊಲೆ ಆಗಿದೆ. ಈ ರೀತಿ ಹಿಂದೂ ಪರ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಕೊಲ್ಕೊಂತ ಹೋದ್ರಿಗಿನ ಎಲ್ಲಿ ಇದು ಮುಕ್ತಾಯ ಆಗುತ್ತೆ. ಹಂಗಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಅವರ ಹತೋಟಿಯಲ್ಲಿ ಇಲ್ಲಿದಕ್ಕೋಸ್ಕರವಾಗಿ ಒಂದು ಕಡೆ ಮೊನ್ನೆ ಬೀದರ್ಗೆ ಬಂದಂಥ ಟೈಮಲ್ಲಿ ಅವರು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ಯಾರು ಸ್ಪೀಕರ್ ಆದಂಥ UT ಖಾದರ್ ಅವರು ಕೂಡ ಅವ್ರು ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ನನಗೆ ಕೂಡ ಇವತ್ತು ಭಯ ಇದೆ ಅನ್ನಂಥ ಮಾತನ್ನು, ನನಗೆ ಕೂಡ ರಕ್ಷಣೆ ಇಲ್ಲ ಅನ್ನಂಥ ಮಾತನ್ನು ಕೂಡ ಅವರು ನಮ್ಮ UT ಖಾದರ್ ಅವರು ಕೂಡ ಮೊನ್ನೆ ಕೂಡ ಅವ್ರ ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರೋಂಥ ವಿಚಾರ ನೋಡಿದ್ರಿಗಿನ ಇವತ್ತು ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದೋಗಿದೆ ಅನ್ನಂತ ನಾವು ವಿಚಾರವನ್ನು ಮಾಡಬೇಕಾಗಿದೆ. ಕೇವಲ ಸ್ಪೀಕರ್ ಅವರು ಕೂಡ ರಕ್ಷಣೆ ಇಲ್ಲ ಅಂದ್ರಿಗಿನ ಇವತ್ತು ಸ್ಪೀಕರ್ ಅವ್ರಿಗೆ ರಕ್ಷಣೆ ಇಲ್ಲ, ಜೊತೆಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ, ಜೊತೆಲಿ ಹಿಂದೂ ಪರ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅಂದ್ರಿಗಿನ ಇವತ್ತು ಕಾನೂನಿನ ಮಂತ್ರಿಗಳು ಏನ್ ಮಾಡ್ತಾ ಇದಾರ, ಇವತ್ತು ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋ ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ತಗೋಬೇಕಾಗಿದೆ. ಅವರು UT ಖಾದರ್ ಅವರು ಹೇಳಿದಂತ ಮಾತೇನು, ಅಂಡರ್ ವರ್ಲ್ಡ್ ಇಂದ ನನ್ನ ಜೀವ ಬೆದರಿಕೆ ಇದೆ, ಅಂಡರ್ ವರ್ಲ್ಡ್ ಜೀವ ಬೆದರಿಕೆ ಇದೆ ಅಂತೇಳಿ ಸ್ಪೀಕರ್ ಅವರೇ ಮಾಧ್ಯಮಗಳ ಮೂಲಕ ಅವರು ಮಾಧ್ಯಮದಲ್ಲಿ ತಿಳಿಸುವಂತ ಕೆಲಸ ಕೂಡ ಮಾಡಿದಾರ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಕೂಡ ಫೇಲ್ ಆಗಿದೆ. ಜೊತೆಲಿ ಇವತ್ತು ಗೃಹ ಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಈ ರೀತಿ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಯಾವ ರೀತಿಯಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆನೋ, ಯಾವ ರೀತಿಯಲ್ಲಿ ಕೊಲೆಗಳಾಗ್ತಾ ಇದೆನೋ, ಹಿಂದೂ ರಾಷ್ಟ್ರಗಳಲ್ಲಿ ಹಿಂದೂಗಳ ಮೇಲೆ ಏನು ಹತ್ಯೆಗಳಾಗ್ತಾ ಇದವೋ ಇದ್ರ ತಕ್ಷಣನೇ ಇದನ್ನ ಗಂಭೀರವಾಗಿ ತಗೊಂಡು ಇನ್ನು ಮುಂದೆ ಈ ರೀತಿ ಆಗಬಾರ್ದಂದ್ರಿಗಿನ ಇದನ್ನೇನು ನಮ್ಮ ಇವತ್ತು ನಿನ್ನೆ ಹತ್ಯೆ ಆದಂತ ಸುಹಾಸ್ ಶೆಟ್ಟಿ ಅವ್ರದ ಹತ್ಯೆ ಏನಿದೆನೋ ಅದನ್ನ CBI ಕೊಡ್ಬೇಕಂತೇಳಿ ಕೂಡ ನಾನು ಒತ್ತಾಯನ್ನು ಕೂಡ ಹಂಗಾಗಿ ಇವತ್ತು ನಾನು ನೋಡ್ತಾ ಇದ್ದೀನಿ ಸರ್ಕಾರ ಬಂದ ನಂತರ ಏನಾಗ್ತಾ ಇತ್ತು, PFI ಮತ್ತು SCPI ಏನ್ ಇವತ್ತು ಅವು ಇದಾನೋ ಅವೆಲ್ಲ ಕೇಸುಗಳೆಲ್ಲ ಕೂಡ ಇವತ್ತು ತೆರವುಗೊಳಿಸಂತ ಕೆಲಸ ಮಾಡಿದ್ದಾರೆ. ಇವತ್ತು PFI ಮತ್ತು SDP ಕೇಸ್ಗಳು ಏನು
ಅವರೆಲ್ಲ ಕೂಡ ಕೇಸ್ಗಳೆಲ್ಲ ಕೂಡ ಕ್ಲೋಸ್ ಮಾಡೋಂಥ ಕೆಲಸ ಮಾಡಿದರು. SDPI, PFI ಮತ್ತು SDPI ಏನು ಈ ಕೇಸುಗಳೇನಿದ್ವು ಸಂಪೂರ್ಣವಾಗಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಕೇಸುಗಳು ಕೂಡ ಮುಚ್ಚಾಕುವಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಈ ರೀತಿ ಅವರಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಆದ್ರಿಗಿನ ಈ ರೀತಿ ಹಿಂದೂಪರ ಕಾರ್ಯಕರ್ತರು ಕೊಲೆ ಆಗೋಂಥ ಕೆಲಸ ಆಗುತ್ತೆ. ಹಂಗೆ ಅದಕ್ಕೋಸ್ಕರವಾಗಿ ತೀವ್ರವಾಗಿ ಖಂಡಿಸ್ತಾ ಇದೀವಿ. ಇದನ್ನು ಆದಷ್ಟು ಬೇಗನೆ ಗೃಹ ಮಂತ್ರಿಗಳು ಸರ್ಕಾರ ಸೇರಿಕೊಂಡು CBIಗೆ ಒಪ್ಪಿಸ್ಬೇಕಂತೇಳಿ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಸರಿ, ನೀವು ಹೇಳೋದು ನೋಡಿದ್ರೆ ಈಗ ಗೃಹ ಸಚಿವರಾಗಿ ಪರಮೇಶ್ವರ್ ಫೇಲ್ಯೂರ್ ಅಂತ ಹೇಳ್ತೀವಿ. ಹಾಗಾದ್ರೆ ಅವ್ರನ್ನ ಬದಲಾವಣೆ ಮಾಡಿ ಅಥವಾ ರಾಜೀನಾಮೆ ಕೊಡುವಂತ ಯಾಕೆ ಒತ್ತಾಯ ಮಾಡಿ? ಅಲ್ಲ, ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೆ. ಯಾಕಂದ್ರೆ ಇದೊಂದೇ ಕೇಸ್ ಅಲ್ಲ. ಯಾಕಂದ್ರೆ ಗೃಹ ಮಂತ್ರಿಗಳನ್ನ ನಾನು ಬಹಳಷ್ಟು 2 ವರ್ಷಗಳ ಕಾಲ ಗಮನಿಸ್ಕೊಂತ ಬಂದಿದ್ದೀನಿ. ಈ 2 ವರ್ಷಗಳ ಕಾಲ ಗಮನಿಸ್ಕೊಂತ ಬಂದಂತ ಟೈಮಲ್ಲಿ ಗೃಹ ಮಂತ್ರಿಗಳು ಯಾವುದೇ ಸೀರಿಯಸ್ನೆಸ್ ಇಲ್ಲ, ಯಾವುದು ಸೀರಿಯಸ್ ಆಗಿ ಅವ್ರು ತಗೊಂತಾ ಇದ್ದಾರೆ ಹೇಳ್ರಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಸೀರಿಯಸ್ ತಗೊಂತ ಇಲ್ಲ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನೆಗ್ಲಿಜೆನ್ಸ್ ಮಾಡಿರೋ ಕಾರಣ ಇವತ್ತು ಅವ್ರು ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಉಗ್ರವಾದಿಗಳು ಅಲ್ಲಿ ಹತ್ಯೆ ಮಾಡುವಂಥ ಟೈಮಲ್ಲಿ ಅವರ ಹಿಂದೂಗಳ ಮುಸಲ್ಮಾನರು ಅಂತೇಳಿ ಕೇಳಿ ಹತ್ಯೆಯನ್ನು ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ನಾಯಕರು ಎಲ್ಲರೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಆದ್ರಿಂದ ಇವತ್ತು ಪ್ರೀ ಪ್ಲಾನ್ಡ್ ಆಗಿ ಇವತ್ತು ಸುಹಾಸ್ ಶೆಟ್ಟಿ ಅವ್ರನ್ನ ಹತ್ಯೆ ಆದಂಥ ಟೈಮಲ್ಲಿ, ಇದು ಪ್ರೀ ಪ್ಲಾನ್ಡ್ ಆದಂಥ ಟೈಮಲ್ಲಿ ನಿಮ್ಮ ಇವತ್ತು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ನಿಮ್ಮ ಸರ್ಕಾರದಲ್ಲಿ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಸುಹಾಸ್ ಶೆಟ್ಟಿ ಮೇಲೆ ಕೊಲೆ ಮತ್ತು ಕೊಲೆಗಳ ಪ್ರಕರಣಗಳಿದಾವ. ನೋಡ್ರಿ, ಯಾರು ಅಲ್ಲಲ್ಲ, ನನಗೆ ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಈ ರಾಜ್ಯದಲ್ಲಿದ್ದಂಥ ರಾಜಕಾರಣಿಗಳ ಬಗ್ಗೆ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ರೌಡಿ ಶೀಟರ್ಗಳು ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರಗಳಿರುವಂಥ ಟೈಮಲ್ಲಿ ಯಾರು ಹೋರಾಟ ಮಾಡೋಂಥ ವ್ಯಕ್ತಿಗಳನ್ನ ರೌಡಿ ಶೀಟ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇವತ್ತು ಸರ್ಕಾರಗಳು ಬದಲಾವಣೆಗಳಾದಂಥ ಟೈಮಲ್ಲಿ ನಾನು ಭಾಳಷ್ಟು ಕೇಸುಗಳಲ್ಲಿ ಕೂಡ ನೋಡಿದ್ದೀನಿ. ಇವತ್ತು SP ಅವರು ಅಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇವತ್ತು ಸುಹಾನ್ ಶೆಟ್ಟಿ ಏನಿದ್ದಾರೋ ಆ ಸುಹಾನ್ ಶೆಟ್ಟಿ ಅವರು ಎಲ್ಲೋ ಒಂದು ಕಡೆ ರೌಡಿ ಶೀಟ್ರು ಅನ್ನೋಂಥದ್ದು SP ಅವರು ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ ರೌಡಿ ಶೀಟ್ರು ಅಂತೇಳಿ SP ಅವರು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೋ ಅವರು ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಅವರಿಂದ ಏನು ಹೇಳಿಕೆಯನ್ನು ಕೊಡ್ತಾ ಇದ್ರು ಆ ಶಬ್ದಗಳಲ್ಲೇ ನನಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಆ ಸುಹಾಸ್ ಶೆಟ್ಟಿ ಏನಿದಾರೋ ಆ ಹಿಂದಿದ್ದಂಥ ಸರ್ಕಾರಗಳು ಹಿಂದೂಪರ ಕಾರ್ಯಕರ್ತರು ಹೋರಾಟದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೋರಾಟಗಳಾಗುವಂಥ ಟೈಮಲ್ಲಿ ಅವ್ರನ್ನ ರೌಡಿ ಶೀಟ್ರಾಗಿ ಮಾಡಿರ್ಬೋದೇನೋ. ಅಲ್ಲ, ಕೊಲೆ ನೋಡಿ, ಇಲ್ಲಿ ತನಕ ಇದೆ, ನಾವು ಯಾವುದು ಕೂಡ ಪ್ರೂವ್ ಆಗಿಲ್ಲ. ಅಲ್ಲಲ್ಲ, ಇದು ಬಹಳ ಕ್ಲಿಯರ್ ಆಗಿ ಇವತ್ತು ಹಗಲೊತ್ತಲ್ಲೇ ಏನಂದ್ರೆ ಇವತ್ತು ಸೆಂಟರ್ ಆಫ್ ದ ಸಿಟಿಯಲ್ಲಿ ಅಲ್ಲಿ ವಿಡಿಯೋ ಕ್ಯಾಮ್ರಾಗಳು, ವಿಡಿಯೋ ಕ್ಲಿಪ್ಪಿಂಗ್ಗಳು ಎಲ್ಲ ಕೂಡ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದ್ದಾವೆ. ಈ ರೀತಿ ಬರಬರವಾಗಿ ಹತ್ಯೆ ಆಗ್ತಾ ಇದ್ರು. ಇದೆಲ್ಲ ಪ್ರೀ ಪ್ಲಾನ್ಡ್ ಹತ್ಯೆ ಆಗುತ್ತ ಟೈಮಲ್ಲಿ ಈ ಸರ್ಕಾರ ಯಾಕೆ ಗಂಭೀರವಾಗಿ ತಗೊಂಡಿಲ್ಲ ಅಂತ ನಾನು ಪ್ರಶ್ನೆ ಆಗ್ತಾ ಇದೆ. ನೋಡ್ರಿ ಅಲ್ರಿ, ನೀವು ಇಷ್ಟು ಮಾತಾಡ್ತಿರಲ್ಲ, ಹಿಂದೂಗಳಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ ದೇಶ. ಹಿಂದೂಗಳು ಬದುಕಬೇಕಾದಂತ ರಾಷ್ಟ್ರ ಭಾರತ ಮಾತ್ರ. ಹಿಂದೂಗಳು ಎಲ್ಲಿ ರಕ್ಷಣೆ ಇಲ್ಲಾರ್ದಂತ ಪ್ರದೇಶ ಅಂದ್ರಿಗಿನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬದುಕೋತಾರೆ. ಹಿಂದೂಗಳನ್ನ ಹಿಂದೂ ರಾಷ್ಟ್ರದಲ್ಲೇ ಕೊಲ್ಲುತ್ತಾ ಇದಾರೆ ಅಂದ್ರಿಗಿನ ಅಲ್ಲಿ ಜಮ್ಮು ಕಾಶ್ಮೀರದಲ್ಲೇ ಹಂಗಾಯ್ತು. ಆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಟೆರರಿಸ್ಟ್ ಕೊಲ್ಲುವಂತ ಟೈಮಲ್ಲಿ ಅವ್ರು ಕೂಡ ಹಿಂದೂಗಳ ಮುಸಲ್ಮಾನರಿಂದ ಕೇಳಿ ಕೊಲ್ಲಿದ್ರು. ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರಿಗಿನ ಯಾರು ಹೋಗ್ತಾರೆ ಹೇಳ್ರಲ್ಲ. ಖಂಡಿತವಾಗಿ ಎಲ್ಲಾ ವಿಚಾರಗಳನ್ನು ನಾವು ಖಂಡನೆ ಮಾಡ್ಕೊಂತಾನೆ ಬಂದಿವಿ. ಎಲ್ಲಿ ಇವಾಗ ನೋಡ್ರಿ ಸರ್, ಇವತ್ತು ನಾನು ಹೇಳೋದಿಷ್ಟೇ, ಕಾನೂನಿನ ಮಂತ್ರಿಗಳು ಗಂಭೀರವಾಗಿ ತಗೊಂಡ್ರೆ ಇಂಥ ಯಾವುದೇ ಹತ್ಯೆಗಳಾಗಿರ್ಬೋದು ಅದನ್ನ ಎಲ್ಲೋ ಒಂದು ಕಡೆ ತಡೆ ಹಿಡಿಯೋಕೆ ಸಾಧ್ಯವಾಗುತ್ತೆ.
ಇಲ್ಲಿದ್ರೆ ಈ ರೀತಿ ಉಡಾಫಿ ಮಾತುಗಳು, ಈ ರೀತಿ ಬೇಜವಾಬ್ದಾರದಿಂದ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಒಂದು ಕುಮ್ಮಕ್ ಕೊಡುವಂತ ಕೆಲಸ ಆದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ಎಲ್ಲ ಹಿಂದೂ ಪರ ಕಾರ್ಯಕರ್ತರು ಕೊಲೆ ಆಗುವಂತ ಕೆಲಸ ಆಗುತ್ತೆ. ಸರಿ, ಒಂದು ಕ್ಲಾರಿಫೈ ಮಾಡ್ರಿ, ಕೇವಲ ನಿಮ್ದು ಸುಭಾಷ್ ಶೆಟ್ಟಿ ಕೊಲೆ ವಿಚಾರ ಸಂಬಂಧಪಟ್ಟಂಗೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಅಲ್ಲ. ನೋಡ್ರಿ, ನಾನು ಎಲ್ಲ ವಿಚಾರಗಳು ಕೇವಲ 2 ವರ್ಷಗಳಿಂದ ಆಗ್ತಾ ಇರುವಂತ ಎಲ್ಲ ಘಟನೆಗಳ ಬಗ್ಗೆ ಕೂಡ ನಾನು ಇವತ್ತು ಕೇವಲ ನೀವು ಹೇಳ್ತಾರೆ ಸುವರ್ಣ ಶೆಟ್ಟಿ ಬಗ್ಗೆ ಎಲ್ಲ ಇದಕ್ಕಿಂತ ಮುಂಚೆ ಕೂಡ ಒಂದು ಕಲೆ ಆಯ್ತು. ಕಾನೂನು ಸುವ್ಯವಸ್ಥೆ ಸರಿಯಾಗಿತ್ತು. ಈಗ ಈ ರೀತಿ ಕೊಲೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಕಾನೂನು ಮಂತ್ರಿಗಳು ಗಂಭೀರವಾಗಿ ತಗೊಂಡ್ರಿ, ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡ್ರಿಗಿನ ಈ ರೀತಿ ಪ್ರೀ ಪ್ಲಾನ್ ಅದು ಇದಕ್ಕಿಂತ ಮುಂಚೆ ಆದಂತ ಹತ್ಯೆ ಆಗಿರ್ಬೋದು, ಇವತ್ತಾದಂತ ಹತ್ಯೆ ಆಗಿರ್ಬೋದು, ಅವ್ರು ಏನನ್ನ ಸೀರಿಯಸ್ನೆಸ್ ತಗೊಂಡ್ರಿ. ಇವತ್ತು ಸೀರಿಯಸ್ನೆಸ್ ಇಲ್ಲ ಮಂತ್ರಿಗಳಿಗೆ. ಇವತ್ತು ಎಲ್ಲ ಕಡೆ ಹತ್ಯೆಗಳಾಗ್ತಾ ಇದಾವ. ಯಾವುದೇ ಜನಾಂಗದವರಾಗಿ ನಾನು ಈ ಜನಾಂಗ ಹತ್ಯೆ ಆಗುವಂತ ಟೈಮಲ್ಲಿ ಕೂಡ ಇವತ್ತು ಇಂಟೆಲಿಜೆನ್ಸ್ ಏನ್ ಮಾಡ್ತೀನಿ ಕೇಳ್ತೀನಿ. ಅವ್ರು ರಾಜೀನಾಮೆ ಕೊಡ್ಬೇಕಂತ ಒತ್ತಾಯ ಮಾಡ್ತೀನಲ್ಲ, ಅವ್ರು ರಾಜೀನಾಮೆ ಕೊಡಬೇಕು, ಇಂಥ ಕೇಸ್ಗಳು ಮರುಕಳಿಸಬಾರ್ದಂದ್ರಿಗಿನ CBI ಕೊಡ್ಬೇಕಂತೇಳಿ ಕೂಡ ಒತ್ತಾಯ ಮಾಡ್ತಾ ಇದೀನಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.